ಡೆಡ್ಲಿ ಕೊರೋನಾ ಪರಿಹಾರವೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀಣಾ. ಈ ವರ್ಷ ಇಡೀ ಜಗತ್ತನ್ನೇ ತಲೆಕೆಳಗು ಮಾಡಿರೋ ಒಂದೇ ಒಂದು ಪದ ಅಂದ್ರೆ ಕೊರೋನಾ ವೈರಸ್. ಈ ಹೆಸರು ಕೇಳಿಲ್ದೇ ಇರೋ ವ್ಯಕ್ತಿನೇ ಇಲ್ಲ. ಈ ಕೊರೋನಾ ವೈರಸ್ ಬಗ್ಗೆ ಎಷ್ಟೇ ಮಾಹಿತಿ ಇದ್ರೂ ಕೂಡ ಕಡಿಮೆನೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹರಿದಾಸ ಉಪಾಧ್ಯಾಯ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ಹೇಳಿ, ಕೊರೋನಾ ವೈರಸ್ ಹೇಗೆ ಹುಟ್ಕೊಳ್ತು? ಏನಿದು ಕೊರೋನಾ ವೈರಸ್? ಎಷ್ಟೊಂದು ಜನಕ್ಕೆ ಹೆಸರು ಗೊತ್ತಿರುತ್ತೆ, ಬಟ್ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಕೊರೋನಾ ವೈರಸ್ ನೀವು ಹೇಳಿದ ಹಾಗೆ ಇದು ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ ಕಳೆದ ಒಂದು ವರ್ಷದಿಂದ. ಇದು ಹುಟ್ಟಿ ಸಾಧಾರಣ 11 ತಿಂಗಳಾಯಿತು. ಕಳೆದ ವರ್ಷ ನವಂಬರ್ ಡಿಸೆಂಬರಲ್ಲಿ ಇದು ವುಹಾನ್ ಅಂತ ನಗರದಲ್ಲಿ, ಚೈನಾದಲ್ಲಿರೋ ವುಹಾನ್ ನಗರದಲ್ಲಿ ಇದು ಪ್ರಥಮ ರೋಗಿ ಹೀಗೆ ಸಂಪರ್ಕ ಆಗಿದ್ದು ಅಲ್ಲಿ. ಅದು ಹೇಗೆ ಬಂತು, ಅಲ್ಲಿ ವುಹಾನ್ ನಗರದಲ್ಲಿ ಹೇಗೆ ಬಂತು ಅದು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಆದರೂ ಅದು ಈ ಕೆಲವೊಂದು ಪ್ರಾಣಿಗಳಿಂದ ಬಂದಿರ್ಬೋದು. ಅಲ್ಲಿ ಪ್ರಾಣಿಗಳ ಮಾಂಸ ಎಲ್ಲ ತಿಂತಾರೆ, ಪಂಗೋಲಿನ್ ಅಂತ, ಅಥವಾ ಈ ಬಾವಲಿಗಳು, ವೈಲ್ಡ್ ಬಾವಲಿಗಳು, ಕಾಡಿನಲ್ಲಿರುವಂಥ ಬಾವಲಿಗಳು, ಅಥವಾ ವೈಲ್ಡ್ ಕ್ಯಾಟ್ಸ್, ಕಾಡು ಬೆಕ್ಕು ಅಂಥದ್ರಲ್ಲಿ ಯಾವುದರಿಂದ ಅದು ಬಂದಿರ್ಬೋದು ಅಂತ ಒಂದು ಅಭಿಪ್ರಾಯ. ವುಹಾನ್ ನಗರದಲ್ಲಿ ಇದು ಕೆಲವು ಸಾವಿರ ವ್ಯಕ್ತಿಗಳಿಗೆ ಈ ಸೋಂಕು ತಗಲಿ ಹಲವಾರು ಸಾವಿರ ವ್ಯಕ್ತಿಗಳು ಇದರಲ್ಲಿ ನಿಧನರಾಗಿದ್ದಾರೆ. ಆನಂತರ ಇದು ಏನಾಯಿತು ಹೇಳಿದರೆ, ಚೀನಾದ ನಗರಗಳಲ್ಲಿ ಹರಡುವುದಕ್ಕಿಂತ ಜಾಸ್ತಿ ಇದು ಜಗತ್ತಿನಲ್ಲಿ ಹರಡಲಿಕ್ಕೆ ಪ್ರಾರಂಭವಾಯಿತು. ಪ್ರಥಮವಾಗಿ ಇಟಲಿಗೆ ಪ್ರಾಯಶಃ ಭಾಳ ಜನ ಚೀನಾದ ಜನರು ಇಟಲಿಗೆ ಹೋದಾಗ ಅಲ್ಲಿ ಇಟಲಿ ಜನರಿಗೆ ಈ ಸೋಂಕು ತಗಲಿತು ಅಂತ ಒಂದು ಅಭಿಪ್ರಾಯ. ಇಟಲಿಯಲ್ಲಿ ಕೂಡ ಬಹಳಷ್ಟು ಜನ ಸೋಂಕಿತರಿದ್ದರು, ಸಹಸ್ರಾರು ಜನ. ಅಲ್ಲಿ ಕೂಡ ಶೇಕಡಾವಾರು ಮೃತ್ಯು ಆದವರ ಸಂಖ್ಯೆ ಭಾಳ ಜಾಸ್ತಿ ಇತ್ತು. ಆನಂತರ ಇಡೀ ಯುರೋಪಲ್ಲಿಯೂ ಇದು ಸ್ಪ್ರೆಡ್ ಆಯಿತು. ಆನಂತರ ಅಮೇರಿಕದಲ್ಲಿ ಕೂಡ ಈಗಲೂ ಪ್ರತಿದಿನ ಸುಮಾರು 1 ಲಕ್ಷ ಜನರಿಗೆ ಈ ಸೋಂಕು ತಗುಲಿದ ಒಂದು ಅಭಿಪ್ರಾಯ. ಹಾಗೆ ಅಲ್ಲಿ ಕೂಡ ಸುಮಾರು 8-10 ಜನರು ಇದರಿಂದ ಮೃತರಾಗಿದ್ದಾರೆ. ನಮ್ಮ ದೇಶದಲ್ಲಿ ಇದು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಯಿತು. ಮಾರ್ಚಲ್ಲೇನು ಅಷ್ಟು ಜೋರಾಗಿರಲಿಲ್ಲ. ಇದು ಲಾಕ್ಡೌನ್ ಎಲ್ಲ ಪ್ರಾರಂಭ ಆಯಿತು. ಹಾಗಾಗಿ ಇದು ಸ್ವಲ್ಪ ನಿಧಾನಗತಿಯಲ್ಲಿ ಏರಲಿಕ್ಕೆ ಪ್ರಾರಂಭವಾಯಿತು. ಆನಂತರ ಮೇ ಜೂನ್ನಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ಮೈಸೂರಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಒಂದು ಜುಬಿಲೆಂಟ್ ಅಂತ ಕಾರ್ಖಾನೆಯಲ್ಲಿ ಮಾತ್ರ ಅದು ಕಂಡುಬಂತು. ಹೊರಗೆ ಬೇರೆ ಎಲ್ಲಿಯೂ ಹೆಚ್ಚು ಕೇಸುಗಳು ಇರಲಿಲ್ಲ. ಆನಂತರ ಈಚೆಗೆ ಸಾಧಾರಣ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಭಾಳಷ್ಟು ಜಾಸ್ತಿಯಾಗಿ ಈಗ 80 ಲಕ್ಷಕ್ಕೆ ಮೇಲ್ಪಟ್ಟು ಜನರಿಗೆ ಈ ಸೋಂಕು ತಗಲಿತು ಕಳೆದ ಒಂದು 6-7 ತಿಂಗಳಲ್ಲಿ. ಆನಂತರ ಇಲ್ಲಿ ನಮ್ಮ ದೇಶದಲ್ಲಿ ಒಂದು ಸಂತೋಷದ ವಿಚಾರ ಏನು ಹೇಳಿದರೆ, ಇಲ್ಲಿ ಶೇಕಡಾವಾರು ಮೃತಪಟ್ಟವರ ಸಂಖ್ಯೆ ಭಾಳ ಕಡಿಮೆ ಇದೆ. 1.4 ಅಥವಾ 1.5% ಒಳಗಡೆ ಇದೆ. ಸೊ ಈಗ ನಮ್ಮ ದೇಶದಲ್ಲಿ ಕೂಡ ಕಳೆದ ತಿಂಗಳು ಸುಮಾರು ದಿನ 1 ಲಕ್ಷ ಜನರಿಗೆ ಸೋಂಕಿತ್ತು. ಈಗ 40-45 ಸಾವಿರ ಜನರಿಗೆ ಸೋಂಕು ತಗಲ್ತಾ ಇದೆ. ಹಾಗೆ ಮೈಸೂರಲ್ಲಿ ಕೂಡ 100ರಿಂದ 150 ಒಳಗೆ ಈಗ ಸಂಖ್ಯೆ. ಸೊ ಕಡಿಮೆ ಆದ ಲಕ್ಷಣ ಕಾಣುತ್ತೆ. ಆದರೂ ಕೂಡ ಇದು ಭಾಳ ಬೇಗ ಕಡಿಮೆ ಆಯಿತು ಅಂತ ಹೇಳಲಿಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಕಾಯಬೇಕಾಗ್ಬೋದು. ಮತ್ತು ಇದು ಯಾಕೆ ಇದರ ಬಗ್ಗೆ ಇಷ್ಟು ಜಗತ್ತಿನಲ್ಲಿ ಜನ ಹೆದರ್ಕೊಂಡಿದ್ದಾರೆ ಹೇಳಿದರೆ, ಇದರಲ್ಲಿ ಮೃತಪಟ್ಟವರ ಸಂಖ್ಯೆ ಭಾಳ ಜಾಸ್ತಿ ಇದೆ. ಬೇರೆ ಕಾಯಿಲೆ ಹಾಗೆ ಅಲ್ಲ. ಬೇರೆ ಕಾಯಿಲೆಯಲ್ಲಿ ಈಗ ಕೆಲವು ವರ್ಷದ ಹಿಂದೆ ಒಂದು H1N1 ಅಂತ ಒಂದು ಫ್ಲೂ ಟೈಪ್, ಇನ್ಫ್ಲೂಯೆನ್ಸಾದ ಹಾಗೆ ಒಂದು ಜ್ವರ ಬಂದಿತ್ತು. ಅದರಲ್ಲಿ ಭಾಳಷ್ಟು ಜನ 10% ಜನ ಮೃತಪಟ್ಟಿದ್ದಾರೆ. ಆದರೆ ಅದು ಸೋಂಕು ಈ ರೀತಿ ಒಂದು ಸ್ಪ್ರೆಡ್ ಆಗ್ತಿರಲಿಲ್ಲ, ಅದು ಸಾಂಕ್ರಾಮಿಕ ಆಗ್ತಿರಲಿಲ್ಲ. ಅದು ಹಾಗೆ
ಕೆಲವೊಂದು ಜನರಿಗೆ ಮಾತ್ರ ಅದು ಬರ್ತಿತ್ತು. ಹಾಗಾಗಿ ಅದು ಭಾಳಷ್ಟು ಜನರಿಗೆ ಅದರಿಂದ ಏನೂ ತೊಂದರೆ ಆಗಲಿಲ್ಲ. ಹಾಗಾಗಿ ಜನ ಅಷ್ಟು ಹೆದರ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಆಗ ಏನು ಲಾಕ್ಡೌನ್ ಇರಲಿಲ್ಲ, ಏನೂ ಇರಲಿಲ್ಲ. ಅದು ಹಾಗೆ ಕ್ರಮೇಣ ನಿಧಾನಕ್ಕೆ ಅದು ಕಡಿಮೆ ಆಯಿತು. ಆದರೆ ಇದರಲ್ಲಿ ಭಾಳಷ್ಟು ಜನ ಮೃತಪಟ್ಟಿದ್ದಾರೆ, ಭಾಳಷ್ಟು ಜನ ಸೋಂಕಾಗಿದೆ. ಮತ್ತು ಕೆಲವರು ಇದರಲ್ಲಿ ಅವರಿಗೆ ಕೆಲವು ಶ್ವಾಸಕೋಶಕ್ಕೆ ತುಂಬ ತೊಂದರೆ ಅನುಭವಿಸಿದ್ದಾರೆ. ಹೃದಯಕ್ಕೂ ತುಂಬ ಡ್ಯಾಮೇಜ್ ಮಾಡಿದೆ ಇದು. ಸೊ ಹುಷಾರಾದರೂ ಈ ಸೋಂಕಿಂದ ಹುಷಾರಾದರೂ ಆನಂತರ ಕೆಲವೊಂದು ದುಷ್ಪರಿಣಾಮ, ಒಂದು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಅದರಿಂದಾಗಿ ಜನ ಬಹಳ ಹೆದರಿಕೊಂಡಿದ್ದಾರೆ ಇದರ ಬಗ್ಗೆ. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದರೆ ಇದು ಇನ್ನು ವಿಂಟರ್, ಈ ಚಳಿಗಾಲದಲ್ಲಿ ಇದು ಜಾಸ್ತಿ ಆಗುವ ಸಂಭವ ಕೂಡ ಇದೆ. ಯಾಕೆ ಹೇಳಿದರೆ ಬೇಸಿಗೆಯಲ್ಲಿ ಇದು ಜಾಸ್ತಿ ಆಗುವ ಸಂಭವ ಸ್ವಲ್ಪ ಕಡಿಮೆ. ಯಾಕೆ ಹೇಳಿದರೆ ಶಾಖಕ್ಕೆ ಈ ಕ್ರಿಮಿ ಅಥವಾ ಈ ವೈರಸ್ ನಾಶ ಆಗುತ್ತೆ. ಅದರಿಂದಾಗಿ ಇನ್ನು ಚಳಿಗಾಲದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಾವು ನಮ್ಮ ಜಾಗ್ರತೆ ಮಾಡಿದರೆ ನಾವು ಒಂದು ಆದಷ್ಟು ಇದನ್ನು ಹಿಡಿತದಲ್ಲಿ ಇಟ್ಕೊಳ್ಬೋದು, ನಾವು ಜಾಗ್ರತೆ ಆಗಿದ್ರೆ ಅಂತ ಅನಿಸುತ್ತೆ. ಸರ್, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಅವರಿಗೆಲ್ಲ ಪ್ರಶ್ನೆ ಇರುತ್ತೆ. ಮಾಸ್ಕ್ ಹಾಕಿದ್ರು ಕೂಡ, ಸ್ಯಾನಿಟೈಸರ್ ಬಳಸಿದ್ರು ಕೂಡ ಸೋಂಕು ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ಅನ್ನೋ ಮಾಹಿತಿ ಇರೋದಿಲ್ಲ. ಕೆಲವರು ಅನ್ಕೊಳ್ತಾರೆ ಮಾಸ್ಕ್ ಹಾಕಿ ಸ್ಯಾನಿಟೈಸರ್ ಹಾಕಿದ್ರೆ ಮುಗೀತು, ಸೋಂಕು ನಮಗ್ ಬರೋದಿಲ್ಲ ಅನ್ನೋ ಭ್ರಮೇಲಿ ಇರ್ತಾರೆ ಸುಮಾರು ಜನ. ಯಾವ ರೀತಿ ಅದು ಹರಡ್ಬೋದು ಒಬ್ರಿಂದ ಒಬ್ರಿಗೆ? ಈ ಮಾಸ್ಕ್, ಸ್ಯಾನಿಟೈಸರ್ ಎಲ್ಲವನ್ನ ಹೊರತುಪಡಿಸಿನೂ ಜನರಿಗೆ ಯಾವ ರೀತಿ ಆ ಸೋಂಕು ಹರಡಬಹುದು ಅಂತ? ಸರಿ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಹಳ ಮುಖ್ಯ. ಹಾಗೆ ಸಾಮಾಜಿಕ ಅಂತರ ಭಾಳ ಮುಖ್ಯ. ಇದು ವ್ಯಕ್ತಿ ಅಥವಾ ಸೋಂಕು ತಗುಲಿದ ವ್ಯಕ್ತಿ ಸ್ನೀಸಿಂಗ್, ಒಂದು ಕೆಮ್ಮು ಮಾಡಿದಾಗ ಏನಾಗುತ್ತೆ ಹೇಳಿದರೆ ಈ ಸಣ್ಣ ಎಂಜಲ್ನ ಪಾರ್ಟಿಕಲ್ಸ್ ಗಾಳಿಗೆ ಹೋಗುತ್ತೆ. ಸೊ ಈ ಪಾರ್ಟಿಕಲ್ಸಲ್ಲಿ ಈ ಕ್ರಿಮಿ ಅವರು ವೈರಸ್ ಇರುತ್ತೆ. ಅದು ಸಾಧಾರಣ ಒಂದು 3 ರಿಂದ 6 ಅಡಿ ದೂರ ಹೋಗುವ ಸಂಭವ ಇರುತ್ತೆ. ಹಾಗಾಗಿ ನಾವೊಂದು ಮಿನಿಮಮ್ ಕಡಿಮೆ ಹೇಳಿದರೆ ಒಂದು 6 ಅಡಿ ದೂರ ಇರಬೇಕಾಗುತ್ತೆ ಇನ್ನೊಂದು ವ್ಯಕ್ತಿಯಿಂದ. ಮಾಸ್ಕ್ ಹಾಕ್ಕೊಂಡ್ರೆ ಇವರಿಗೆ ಬರುವ ಸಂಭವ ಭಾಳ ಕಡಿಮೆ ಇರುತ್ತೆ. ಇರುವುದೇ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಹೇಳಿದರೆ ಕೆಲವರು ಮಾಸ್ಕ್ ಸರಿಯಾಗಿ ಹಾಕ್ಕೊಳ್ಳೋದಿಲ್ಲ. ಕೆಲವರದ್ದು ಮಾಸ್ಕ್ ನೀವು ನೋಡಿರ್ಬೋದು ಕತ್ತಿನಲ್ಲಿರುತ್ತೆ, ಅದು ಮುಖದಲ್ಲಿ ಇರುವುದಿಲ್ಲ. ಸೊ ಹಾಗಾಗಿ ಬರೀ ಒಂದು ಹೆಸರಿಗೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಈಗ ಕೆಲವು ಈ ಸ್ಕೂಟರು, ಬೈಕ್ನ ಸವಾರಿಯವರು ಹೆಲ್ಮೆಟ್ ಹಾಕ್ಕೊಂಡಾಗಿ, ಹೆಲ್ಮೆಟ್ ಒಂದು ಇರುತ್ತೆ ಅವರ ತಲೆಯಲ್ಲಿ ಅಥವಾ ಮೈ ಮೇಲೆ ಎಲ್ಲಿಯಾದರೂ ಇರುತ್ತೆ, ಅಥವಾ ಹೌದು, ಅದರಿಂದ ಏನು ಪ್ರಯೋಜನ ಇಲ್ಲ. ಸೊ ಮಾಸ್ಕ್ ಸರಿಯಾಗಿ ಧರಿಸಬೇಕು, ನಂಬರ್ 1. ಮತ್ತು ಧರಿಸುವಂಥ ಜಾಗದಲ್ಲಿ ಧರಿಸಲೇಬೇಕು ಅದನ್ನು. ಅಂದರೆ ಕೆಲವೊಂದು ಜನ, ಒಂದು 10-20 ಜನ ಇರುವಂಥ ಜಾಗದಲ್ಲಿ, ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಇಂಥ ಕಡೆಯಲ್ಲಿ ಮಾಸ್ಕ್ ಹಾಕ್ಕೊಂಡಿರೋದು ಭಾಳ ಒಳ್ಳೆಯದು. ಕೆಲವು ಸಂದರ್ಭದಲ್ಲಿ ಮಾಸ್ಕನ್ನು ಬಿಚ್ಚಬೇಕಾಗುತ್ತೆ. ಈಗ ಒಂದು ರೆಸ್ಟೋರೆಂಟಿಗೆ ಹೋಗಿ ಒಂದು ಊಟ ಮಾಡುವಾಗ ಅದನ್ನು ತೆಗಿಲೇಬೇಕಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಹಾಗೆ ಸ್ಯಾನಿಟೈಸರ್ ಬಳಸಿದ ತಕ್ಷಣ ಇದು ಬರುವುದಿಲ್ಲ ಅಂತ ಏನಿಲ್ಲ. ಸ್ಯಾನಿಟೈಸರಲ್ಲಿ ನಾವು ಬರೀ ನಮ್ಮ ಕೈಯನ್ನು ಮಾತ್ರ ಕ್ಲೀನ್ ಮಾಡ್ತೇವೆ. ಸೊ ಕೈಯಲ್ಲಿ ಏನಾದರೂ ತಗಲ್ಕೊಂಡಿದ್ರೆ ಅಲ್ಲಿ ತಗಲ್ಕೊಳ್ಳೋ ಚಾನ್ಸ್ ಭಾಳ ಜಾಸ್ತಿ ಇರುತ್ತೆ. ಸೊ ಅದು ನಾಶ ಆಗುತ್ತೆ. ಆದರೆ ಕೈ ಮೇಲೆ, ತೋಳು, ಭುಜ, ಕಾಲು, ಬೇರೆ ಕಡೆಯಲ್ಲಿ ಅದು ಮೈಗೆ ಅಂಟಿಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬರೀ ಮಾಸ್ಕ್ ಮತ್ತು ಸ್ಯಾನಿಟೈಸರಿಂದ ಕಂಪ್ಲೀಟಾಗಿ ಅವರಿಗೆ ರೋಗ ಬರೋದಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಂದರೂ ಬರ್ಬೋದು. ಮತ್ತು ಏನು ಹೇಳಿದರೆ ದಿನ ಸ್ನಾನ ಮಾಡಿ, ಸೋಪ್ ಹಾಕ್ಕೊಂಡು ಸ್ನಾನ ಮಾಡಿದರೆ ಏನಾದರೂ ಮೈ ಮೇಲೆ ಇದ್ದರೂ ಕೂಡ ಅದು ನಾಶವಾಗುತ್ತೆ. ಹಾಗೆ ಬಟ್ಟೆಗಳನ್ನು ಇಂಥ ಕಡೆ ಜಾಗಕ್ಕೆಲ್ಲ ಹೋದರೆ, ತುಂಬ ಜನರಿರುವ ಜಾಗಕ್ಕೆ ಹೋದರೆ ಆನಂತರ ಬಂದ ನಂತರ ಬಟ್ಟೆ ಬದಲಾಯಿಸ್ಕೊಂಡು ಸ್ನಾನ ಎಲ್ಲ ಮಾಡಿದರೆ ಬರೋ ಸೋಂಕು ತಗುಲುವ ಸಂಭವ ಭಾಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದು ಸಾಮಾಜಿಕ ಅಂತರ, ಡಿಸ್ಟೆನ್ಸ್ ಒಂದು 6 ಫೀಟ್ ಆದರೆ ಇರಬೇಕು. ಈಗ ನಿಜವಾಗಿ ಹೇಳಬೇಕಂದ್ರೆ ಒಂದು ವ್ಯಕ್ತಿಗೆ ಒಂದು ವೇಳೆ ಸೋಂಕು ಇದ್ದರೂ ಕೂಡ ನಾವು ಮಾಸ್ಕ್ ಹಾಕ್ಕೊಂಡು ಆ ವ್ಯಕ್ತಿನೂ ಮಾಸ್ಕ್ ಹಾಕ್ಕೊಂಡಿದ್ದರೆ ಕಡಿಮೆ
ಹೇಳಿದರೆ ಒಂದು 15ರಿಂದ 20 ನಿಮಿಷ ಆ ವ್ಯಕ್ತಿಯೊಟ್ಟಿಗೆ ಮಾತಾಡಿಕೊಂಡು ವ್ಯಕ್ತಿಯೊಟ್ಟಿಗೆ ಅವನ ಉಸಿರು ಅಲ್ಲೇ ಇದ್ದು ಹಾಗೇನಾದರೂ ಇದ್ದರೆ ಮಾತ್ರ ಇವರಿಗೆ ಒಂದು ವೇಳೆ ಬರೋ ಚಾನ್ಸ್ ಇದೆ. ಅದು ಕೂಡ ಭಾಳ ಕಡಿಮೆ. ಬರೀ 1 ನಿಮಿಷ 2 ನಿಮಿಷ ಒಬ್ಬ ಸೋಂಕು ತಗಲ್ದವನ ಹತ್ರ ಮಾತಾಡಿದರೆ ಏನು ಬರೋ ಚಾನ್ಸ್ಗಳು ಭಾರಿ ಕಡಿಮೆ. ಅದು ಮಾಸ್ಕ್ ಹಾಕ್ಕೊಂಡಿದ್ರೆ. ಮಾಸ್ಕ್ ಹಾಕ್ಕೊಳ್ಳೋದಿದ್ರೆ ಬರುವ ಸಂಭವ ಇರುತ್ತೆ. ಯಾಕೆ ಹೇಳಿದ್ರೆ ಮಾತಾಡುವಾಗ ಕೆಲವು ಎಂಜಲ್ ಹಾರುತ್ತೆ, ಹಾಗೆ ಸ್ನೀಸಿಂಗ್, ಕೆಮ್ಮು ಮಾಡ್ತಾರೆ ಕೆಲವು ಸರಿ. ಆವಾಗ ಇದು ಮೂಗು, ಬಾಯಿ ಮತ್ತು ಶ್ವಾಸಕೋಶದ ಮೇಲಿನ ಅಂಗಾಂಗಗಳಲ್ಲಿ ಇರುತ್ತೆ. ಹಾಗಾಗಿ ಕೆಮ್ಮು ಮಾಡಿದರೆ ಅಥವಾ ಜೋರಾಗಿ ಮಾತಾಡಿದರೆ ಇದು ಹರಡುವ ಚಾನ್ಸ್ ಇದೆ. ಮತ್ತು ಏನು ಹೇಳಿದರೆ ಇದು ಒಂದು 6 ಅಡಿಗಿಂತ ಜಾಸ್ತಿ ದೂರ ಹೋಗುವುದಿಲ್ಲ ಇದು. ಮತ್ತು ಅದು ಸಣ್ಣ ಹನಿಯಾದಿಂದ ಹೋಗಿ ಯಾರ ಕೈ ಮೈಯಲ್ಲಿ ಇರುತ್ತೆ ಅಥವಾ ಹೋಗಿ ನೆಲಕ್ಕೆ ಬಿದ್ದು ಅದು ಸಾಯುತ್ತೆ. ಹಾಗಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಭಾಳ ಮುಖ್ಯ. ಸಾಮಾಜಿಕ ಅಂತರ ಇನ್ನೂ ಮುಖ್ಯ. ಸೊ ಇದನ್ನು ಪಾಲಿಸಿದರೆ ವ್ಯಕ್ತಿಗೆ ಸೋಂಕು ತಗುಲುವ ಸಂಭವ ಕಡಿಮೆ. ಮತ್ತೆ ಏನಾಗುತ್ತೆ ಹೇಳಿದರೆ, ಮನೆಯಲ್ಲಿ ಒಬ್ಬರಿಗೆ ಬಂದರೆ ಮನೆ ಒಳಗೆಲ್ಲ ಮಾಸ್ಕ್ ಹಾಕ್ಕೊಂಡಿರೋದಿಲ್ಲ. 10 ನಿಮಿಷ ಅಥವಾ ಅರ್ಧ ಗಂಟೆಗೊಮ್ಮೆ ಕೈಯೆಲ್ಲ ತೊಳ್ಕೊಳ್ಳೋದಿಲ್ಲ ಯಾರು. ಹಾಗಾಗಿ ಇನ್ನೊಬ್ಬರಿಗೆ ಬರುವ ಸಂಭವ ಭಾಳ ಜಾಸ್ತಿ ಇರುತ್ತೆ. ಸರ್, ಮತ್ತೊಂದು ಪ್ರಶ್ನೆ ಅಂದ್ರೆ, ಈಗ ವ್ಯಕ್ತಿ ಒಳಗೆ ಸೋಂಕು ತಗಲಿ ಆ ವ್ಯಕ್ತಿ ಒಳಗೆ ವೈರಸ್ ಎಷ್ಟು ಗಂಟೆಗಳ ಕಾಲ ಇರಬಹುದು? ಕೆಲವರು ಹೇಳ್ತಾರೆ ಇಮ್ಯುನಿಟಿ ಪವರ್ ತುಂಬಾ ಇದ್ರೆ ಆ ಸೋಂಕು ತಗಲಿದ ವ್ಯಕ್ತಿ ಗುಣಮುಖ ಆಗಬಹುದು ಯಾವುದೇ ಟ್ರೀಟ್ಮೆಂಟ್ ಇಲ್ಲದೇನು ಅಂತ. ಆ ಸೋಂಕು ಅಂದ್ರೆ ಆ ವೈರಸ್ ಎಷ್ಟು ಗಂಟೆಗಳ ಕಾಲ ಮನುಷ್ಯನ ದೇಹದೊಳಗಿರುತ್ತೆ, ಯಾವ ರೀತಿ ಕ್ರಮ ವಹಿಸಬಹುದು ಸೋಂಕು ತಗಲಿದ ನಂತರ? ಸೋಂಕು ತಗಲಿದ ನಂತರ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 80% ಜನರಿಗೆ ಯಾವುದೇ ಒಂದು ಕಾಯಿಲೆಯ ಚಿಹ್ನೆ ಇರುವುದಿಲ್ಲ, ರೋಗದ ಚಿಹ್ನೆ ಇರುವುದಿಲ್ಲ. ಒಂದು 20% ಜನರಿಗೆ ಮಾತ್ರ ಜ್ವರ, ಕೆಮ್ಮು, ಗಂಟಲು ನೋವು, ವಾಂತಿ, ಬೇದಿ ಮತ್ತು ಬಹಳ ಒಂದು ಸುಸ್ತು ಹೀಗಿರುತ್ತೆ. ಒಮ್ಮೊಮ್ಮೆ ಕೆಲವರಿಗೆ ಶ್ವಾಸಕೋಶದ ತೊಂದರೆ ಶುರುವಾಗುವಾಗಲೇ ಇರುತ್ತೆ. ಕೆಲವರಿಗೆ ಪಾರ್ಶ್ವ ಹೋಗಿಬಿಡುತ್ತೆ, ಲಕ್ವ ಅಂತ ಹೇಳ್ತಾರೆ, ಅಂಥದ್ದಾಗಿಬಿಡುತ್ತೆ. ಆದರೆ ಇದು ಬರೀ ಒಂದು 20% ಜನರಲ್ಲಿ ಮಾತ್ರ ಈ ಚಿಹ್ನೆಗಳಿರುತ್ತೆ. ಉಳಿದ 80% ಜನರಲ್ಲಿ ಏನೂ ಚಿಹ್ನೆ ಇರುವುದಿಲ್ಲ. ಹಾಗಾಗಿ ನಮಗೆ ಯಾರಿಗೆ ಈ ಕಾಯಿಲೆ ಇದೆ ಯಾರಿಗೆ ಇಲ್ಲ ಅಂತ ಕೆಲವು ಸರಿ ಗೊತ್ತಾಗೋದಿಲ್ಲ. ಅವರು ಟೆಸ್ಟ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ನಾವು ಟೆಸ್ಟ್ ಮಾಡಿ ಅದು ಪಾಸಿಟಿವ್ ಅಂತ ಬಂದರೆ ಈ ವೈರಸ್ ಜಾಸ್ತಿ ಹೇಳಿದರೆ ಒಂದು 10ರಿಂದ 14 ದಿವಸದವರೆಗೆ ದೇಹದಲ್ಲಿ ಇರುತ್ತೆ. ಅದಕ್ಕೆ ಮೊದಲಿನ ಕ್ವಾರಂಟೈನ್ ನಿಯಮದ ಪ್ರಕಾರ 14 ದಿವಸ ಅವರನ್ನು ಕ್ವಾರಂಟೈನ್ ಅಥವಾ ಐಸೋಲೇಷನ್ನಲ್ಲಿ ಇಡ್ತಿದ್ರು. ಆನಂತರ ಟೆಸ್ಟ್ ಮಾಡಿ ಅವರನ್ನು ಮತ್ತೊಂದು 14 ದಿವಸ ಸುಮ್ಮನೆ ಮನೆಯಲ್ಲೇ ಇರಿ ಅಂತ ಹೇಳ್ತಿದ್ರು. ಅದು ಎಕ್ಸ್ಟ್ರಾ ಪ್ರಿಕಾಷನ್ಗೋಸ್ಕರ. ವೈರಸ್ ಸಾಮಾನ್ಯವಾಗಿ ಒಂದು 2 ವಾರದಲ್ಲಿ ಅದು ಸಾಯುತ್ತೆ. ಆದರೆ ಈ ಟೆಸ್ಟ್ ಕೆಲವು ಸರಿ ಸುಮಾರು ದಿನದವರೆಗೆ ಪಾಸಿಟಿವ್ ಇರುತ್ತೆ. 1 ತಿಂಗಳು 2 ತಿಂಗಳವರೆಗೆ ಕೂಡ ಪಾಸಿಟಿವ್ ಇರುತ್ತೆ. ಅದರ ಅರ್ಥ ಅವರು 1 ತಿಂಗಳು 2 ತಿಂಗಳು ಕೂಡ ಅದನ್ನು ಹರಡಿಸ್ತಾರೆ ಅಂತ ಅಲ್ಲ. ಅವರ ದೇಹದಲ್ಲಿ ಸ್ವಲ್ಪ ಎಲ್ಲಾದರೂ ಕೆಲವೊಂದು ಕ್ರಿಮಿಗಳಿದ್ದರೂ ಕೂಡ ಅದು ಪಾಸಿಟಿವ್ ಆಗಿ ಇರುತ್ತೆ. ಅವರಿಂದ ಯಾರಿಗೂ ಆ ಕಾಯಿಲೆ ಬರುವುದಿಲ್ಲ, ಅವರಿಗೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಸುಮಾರು ದಿವಸ ಪಾಸಿಟಿವ್ ಇರುತ್ತೆ. ಆದರೆ ಅವ್ರು ಭಾಳ ಕಡಿಮೆ. ಸಾಧಾರಣವಾಗಿ 90% ಜನರಲ್ಲಿ ಅದು 14 ದಿವಸದಲ್ಲಿ ನಾಶ ಆಗುತ್ತೆ. ಮೊದಲಿನ ಒಂದು 2ರಿಂದ 6 ದಿವಸದವರೆಗೆ ಇನ್ನೊಬ್ಬರಿಗೆ ಸೋಂಕು ತಗಲೋ ಸಂಭವ ಭಾಳ ಜಾಸ್ತಿ ಇರುತ್ತೆ ಅವರಿಂದಾಗಿ. ಆನಂತರ ಕ್ರಮೇಣ ಅದರ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ, ಕುಂದುತ್ತೆ ಆ ವೈರಸ್ ಇದು. ಆದರೂ 14 ದಿವಸದವರೆಗೆ ಅದು ದೇಹದಲ್ಲಿ ಇರುತ್ತೆ. ಅದಕ್ಕೋಸ್ಕರ 14 ದಿವಸ ಅವರನ್ನು ಐಸೋಲೇಷನ್ ಅದರಲ್ಲಿಟ್ಟು ಕ್ವಾರಂಟೈನ್ ಮಾಡಿ ಆನಂತರ ಮತ್ತೊಂದು 14 ದಿವಸ ಮುಂಚೆ ಅವರಿಗೆ ಎಲ್ಲಿಗೂ ಹೋಗಬೇಡಿ, ಮನೆಯಲ್ಲೇ ಇರಿ ಅಂತ ಹೇಳ್ತಿದ್ರು. ಅಂದರೆ ಡಬಲ್ ಪ್ರಿಕಾಷನ್. ಇನ್ನೂ ಅವರಿಂದ ಯಾರಿಗೂ ಇದು ಹರಡದ ಹಾಗೆ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ, ಆದರೆ ಅದಕ್ಕಿಂತ ಮುಂಚೆ ಪುಟ್ಟ ಬ್ರೇಕ್ನ ನಂತರ ಡೆಡ್ಲಿ ಕೊರೋನಾ ಪರಿಹಾರವೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಈಗ ಸಾಕಷ್ಟು ಜನಕ್ಕೆ ಒಂದು ಅನುಮಾನ ಇರುತ್ತೆ, ಎಷ್ಟೊಂದು ಜನ ಪೂರ್ವಗ್ರಹಕ್ಕೆ ಒಳಗಾಗ್ಬಿಡ್ತಾರೆ. ಕೊರೋನಾ ವೈರಸ್ ಲಕ್ಷಣಗಳನ್ನ ನೋಡಿಕೊಂಡು ಒಂದು ಸೀಸನಲ್ ಕೆಮ್ಮು ಅಥವಾ ಫ್ಲೂ ಬಂದರೂ ಕೂಡ ಅದು ಕೊರೋನಾನೇ ಅಂತ ಡಿಸೈಡ್ ಮಾಡಿಕೊಂಡು ಅವ್ರಾಗ ಗಾಬರಿ ಆಗ್ಬಿಡ್ತಾರೆ.
ಅದಕ್ಕೂ ಕೊರೋನಾ ವೈರಸ್ ಲಕ್ಷಣಕ್ಕೂ ಇರೋ ವ್ಯತ್ಯಾಸ ಏನು, ಅಥವಾ ಯಾವ ರೀತಿ ಜನ ಅದನ್ನು ಅರ್ಥೈಸ್ಕೋಬಹುದು ಅಂತ? ಪ್ರಥಮವಾಗಿ ಅದು ಶುರುವಾಗುವಾಗ ಕೆಲವು ಬಾರಿ ಅದರ ವ್ಯತ್ಯಾಸ ಅಷ್ಟು ಗೊತ್ತಾಗುವುದಿಲ್ಲ. ಆದರೆ ಮಾಮೂಲಿ ಫ್ಲೂ ಅಥವಾ ಶೀತ ಜ್ವರ ಅದು ಒಂದು 4-5 ದಿವಸ ಇರುತ್ತೆ ಅಷ್ಟೇ. ಮೊದಲು ಒಂದು 2 ದಿವಸ ಜೋರಾಗಿರುತ್ತೆ, ಶೀತ, ಕೆಮ್ಮು, ನೆಗಡಿ, ಶೀತ, ಜ್ವರ ಎಲ್ಲ 2 ದಿವಸ ಜೋರಾಗಿರುತ್ತೆ. ಆನಂತರ ಮಾಮೂಲಿ ಮಾತ್ರೆ ಪ್ಯಾರಾಸಿಟಮಾಲ್ ಅಂತ ಹೇಳ್ತೇವೆ, ಅದು ತಗೊಂಡ್ರೆ ಅಥವಾ ಆ್ಯಂಟಿ ಹಿಸ್ಟಮಿನಿಕ್ ತಗೊಂಡ್ರೆ 2-3 ದಿವಸ ನಂತರ ಅದು ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಕೊರೋನಾ ಅಷ್ಟು ಬೇಗವಾಗಿ ಹೋಗೋದಿಲ್ಲ, ಅದು 1 ವಾರ, ಕೆಲವು ಸರಿ 2 ವಾರದವರೆಗಿರುತ್ತೆ. ಆನಂತರ ಅದರಲ್ಲಿ ಬೇರೆ ಬ್ರೀದಿಂಗ್ ಪ್ರಾಬ್ಲಮ್ ಅಂದರೆ ಶ್ವಾಸ ತಗೊಳ್ಳೋಕ್ಕೆ ಕಷ್ಟ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಒಂದು 5-6 ದಿವಸ ನಂತರ, 4-5 ದಿವಸ ನಂತರ. ಮಾಮೂಲಿ ಶೀತ ಜ್ವರದಲ್ಲಿ ಅದು ಯಾವುದೂ ಆಗೋದಿಲ್ಲ. ಮತ್ತು ಮಾಮೂಲಿ ಶೀತ ಜ್ವರದಲ್ಲಿ ತಲೆನೋವು ಎಲ್ಲ ಭಾಳ ಜಾಸ್ತಿ ಇರುತ್ತೆ, ನೆಗಡಿನೂ ಭಾಳ ಜಾಸ್ತಿ ಇರುತ್ತೆ. ಇದರಲ್ಲಿ ನೆಗಡಿಗಿಂತ ಜಾಸ್ತಿ ಕೆಮ್ಮು, ಗಂಟಲು ನೋವು, ಸ್ವಲ್ಪ ಜ್ವರ ಇರುತ್ತೆ. ಮತ್ತು ಅದಕ್ಕಿಂತ ಜಾಸ್ತಿ ಏನು ಹೇಳಿದರೆ ಟೆಸ್ಟ್ ಮಾಡಿಯೇ ಗೊತ್ತಾಗಬೇಕು. ಮಾಮೂಲಿ ಶೀತ ಜ್ವರಕ್ಕೆ ಯಾವುದು ಟೆಸ್ಟ್ ಇಲ್ಲ. ಹಾಗಾಗಿ ಇದಕ್ಕೆ ಕೋವಿಡ್-19 ಟೆಸ್ಟ್ ಮಾಡಿದರೆ ಮಾತ್ರ ಅದು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ಹಾಗಾದರೆ ನಾವೇನು ಮಾಡ್ತೇವೆ, ನಾವು ಒಂದು 2-3 ದಿವಸ ಕಾಯ್ತೇವೆ. ಆದರೆ ವ್ಯಕ್ತಿಯಲ್ಲಿ ರೋಗದ ಲಕ್ಷಣ ಭಾಳ ಜೋರಾಗಿದ್ದರೆ, ಉಸಿರಾಟದ ಸಮಸ್ಯೆ ಇದ್ದರೆ, ಆವಾಗ ಖಂಡಿತ ಕೂಡಲೇ ಟೆಸ್ಟ್ ಮಾಡಿ ಕೋವಿಡ್ ಟೆಸ್ಟ್ ಮಾಡಿ ಮುಂದುವರಿತೇವೆ. ಅದು ಯಾವುದೂ ಇಲ್ಲದಿದ್ದರೆ 1-2 ದಿವಸ ಕಾದು ಮತ್ತೂ ಜ್ವರ ಬಿಡದಿದ್ದರೆ ಕೋವಿಡ್ ಟೆಸ್ಟ್ ಮಾಡ್ತೇವೆ. ಜನರು ಇದರ ಬಗ್ಗೆ ಭಾಳ ಗಾಬರಿ ಆಗಿದ್ದಾರೆ. ಈ ಕಾಯಿಲೆ ಬಗ್ಗೆ ಗಾಬರಿಯೇ ಒಂದು ದೊಡ್ಡ ಪರಿಸ್ಥಿತಿಯನ್ನು ಇನ್ನೂ ಕ್ಲಿಷ್ಟವಾಗಿ ಮಾಡುತ್ತೆ. ಇದು ಹೇಗೆ ಹೇಳಿದರೆ, ಯಾಕೆ ಗಾಬರಿ ಆಗಿದ್ದಾರೆ ಹೇಳಿದರೆ, ಮರಣ ಪ್ರಮಾಣ 10-15% ಒಳ್ಳೆ ಇಡೀ ಜಗತ್ತಿನಲ್ಲೇ ಭಾಳಷ್ಟು ವೈದ್ಯಕೀಯವಾಗಿ ಮುಂದುವರಿದ ದೇಶಗಳಲ್ಲೇ 10-15% ಜನರು ಮೃತಪಟ್ಟಿದ್ದಾರೆ. ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ ಇಂಥ ಕಡೆಯಲ್ಲಿ. ಹಾಗಾಗಿ ಜನ ಹೆದರ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಅಷ್ಟು ಸೌಲಭ್ಯಗಳಿಲ್ಲ, ಹಾಗಾಗಿ ಇನ್ನೂ ಹೆದರಿದ್ದಾರೆ ಅವರು. ಆದರೆ ಹೆದರುವ ಅಂಶ ಇಲ್ಲ. ಯಾಕೆ ಹೇಳಿದರೆ, ನಾನು ಹೇಳಿದಾಗೆ 80% ಜನರಲ್ಲಿ ಅವರಿಗೆ ರೋಗದ ಲಕ್ಷಣಗಳು ಇರುವುದಿಲ್ಲ. ಮತ್ತು ಮೃತಪಟ್ಟವರ ಸಂಖ್ಯೆ ನಮ್ಮ ದೇಶದಲ್ಲಿ 1-1.5%. ಇಷ್ಟರವರೆಗೆ ಸಾಧಾರಣ 1,20,000 ಜನರ ನಮ್ಮ ದೇಶದಲ್ಲಿ ಮೃತಪಟ್ಟಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಳೆದ ವರ್ಷ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅದರಲ್ಲಿ 1,50,000 ಜನ ಮೃತಪಟ್ಟಿದ್ದಾರೆ. ಆದರೆ ಯಾರೂ ಅದರ ಬಗ್ಗೆ ಗಮನನೇ ಕೊಡೋದಿಲ್ಲ. ಹಾಗೆ ಜನ ಭಾಳಷ್ಟು ಹೆದರ್ಕೊಂಡಿದ್ದಾರೆ. 80% ಜನರಲ್ಲಿ ಇದರದ್ದು ಚಿಹ್ನೆನೇ ಇರುವುದಿಲ್ಲ. ಇನ್ನೊಂದು 20 ಜನರಲ್ಲಿ ಎಲ್ಲರೂ 19%-18% ಜನ ಗುಣಮುಖ ಆಗಿದ್ದಾರೆ. 1-2% ಜನ ಮಾತ್ರ ಮೃತಪಟ್ಟಿದ್ದಾರೆ. ಎಷ್ಟೋ ಕಾಯಿಲೆಗಳಲ್ಲಿ H1N1ನಲ್ಲಿ 10% ಜನರು ಮೃತಪಟ್ಟಿದ್ದರು. ಅದಕ್ಕೆ ಹೋಲಿಸಿದರೆ ಅಷ್ಟೇನೂ ಗಾಬರಿ ಆಗುವಂಥ ವಿಚಾರ ಏನಿಲ್ಲ. ಆದರೆ ಇದು ಹರಡುವ ಸಂಭವ ಭಾಳ ಜಾಸ್ತಿ, ಬೇರೆ ಕಾಯಿಲೆಗಳಿಗಿಂತ ಬಹಳ ರ್ಯಾಪಿಡ್, ಬಹಳ ಫಾಸ್ಟಾಗಿ ಇದರ ಸ್ಪೀಡು ಬಹಳ ಜಾಸ್ತಿ ಇದೆ. ಹಾಗಾಗಿ ಹರಡುವ ಸಂಖ್ಯೆ, ಒಂದು ಮನೆಯಲ್ಲಿ ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಬರೋ ಸಂಭವ ಭಾಳ ಜಾಸ್ತಿ. ಅದೇ ಶೀತ, ನೆಗಡಿ, ಜ್ವರ ಒಬ್ಬರಿಗೆ ಬಂದರೆ ಕೆಲವು ಸರಿ ಇನ್ನೊಬ್ಬರಿಗೆ ಬರುತ್ತೆ, ಅಷ್ಟೇ, ಅಲ್ಲಿಗೆ ನಿಂತು ಬಿಡುತ್ತೆ. ಇದು ಆಗಲ್ಲ. ಮನೆಯಲ್ಲಿ 10 ಜನ ಇದ್ದರೆ ಒಂದು 7-8 ಜನರಿಗೆ ಬಂದುಬಿಡುತ್ತೆ. ಹಾಗಾಗಿ ಜನ ಸ್ವಲ್ಪ ಹೆದರ್ಕೊಳ್ತಾರೆ. ಮತ್ತು ಇನ್ನೊಂದು ಹೆದರಿಕೆ ಏನು ಹೇಳಿದರೆ, ಇದರ ಬಗ್ಗೆ ಸರ್ಕಾರ ಕೂಡ ಬಹಳ ಒಂದು ಗಮನ ಕೊಟ್ಟು ಇದನ್ನು ಕಂಟ್ರೋಲ್ ಮಾಡಬೇಕು, ಹೇಗಾದರೂ ಮಾಡಿ ಅಂತ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಹಾಗಾಗಿ ಭಾಳ ಸಮಯದ ಹಿಂದೆ
ಇಡೀ ಮನೆಯನ್ನು ಸೀಲ್ ಮಾಡಿಬಿಡ್ತಿದ್ರು, ಇಡೀ ರಸ್ತೆಯನ್ನೇ ಸೀಲ್ ಮಾಡಿಬಿಟ್ಟು ಜನ ಇನ್ನೂ ಗಾಬರಿಯಾಗಿ ಬಿಡ್ತಿದ್ರು. ಸೊ ಹಾಗಾಗಿ ಗಾಬರಿಯೇ ಜಾಸ್ತಿ ಕಾಯಿಲೆಕ್ಕಿಂತ. ಮತ್ತು ಕಾಯಿಲೆಗೂ ಔಷಧಗಳಿದೆ, ಹಾಗಾಗಿ ಗಾಬರಿ ಪಡುವಂಥ ವಿಚಾರ ಏನಿಲ್ಲ. ಆದರೆ ಟೆಸ್ಟ್ ಮಾಡಿಕೊಳ್ಳಿಕ್ಕೆ ಹಿಂದೇಟು ಹೊಡಿಬಾರ್ದು, ಅದು ಭಾಳ ಮುಖ್ಯ. ಟೆಸ್ಟ್ ಮಾಡಿಕೊಳ್ಳದೆ ಜ್ವರ ಬಂತು, ನೆಗಡಿ ಬಂತು, ಒಂದು ವಾರದಿಂದ ಜ್ವರ ಇದೆ, 5 ದಿವಸ ಜ್ವರ ಇದೆ, ಆದರೂ ಟೆಸ್ಟ್ ಮಾಡಿದರೆ ಎಲ್ಲಿ ನಮ್ಮ ಐಸೋಲೇಷನ್ ಮಾಡ್ತಾರೆ, ಕ್ವಾರಂಟೈನ್ ಮಾಡ್ತಾರೆ ಅಂತ ಹೆದರಿಕೆಯಲ್ಲೇ ಅರ್ಧಕ್ಕರ್ಧ ಜನ ಏನು ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ. ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಸರ್, ಈಗ ನೀವಾಗಲೇ ಮಾತಾಡ್ತಾ ಹೇಳಿದ್ರಿ ಎಷ್ಟೊಂದು ಜನಕ್ಕೆ ಎಸಿಂಪ್ಟೊಮ್ಯಾಟಿಕ್ ಬರ್ತಾ ಇದೆ ವೈರಸ್ ಅಂತ. ಈಗ ಎಸಿಂಪ್ಟೊಮ್ಯಾಟಿಕ್ ಲಕ್ಷಣಗಳಂದ್ರೆ ಇದ್ರೆ, ಲಕ್ಷಣಗಳು ಇಲ್ಲದೆ ಇರೋ ಸೋಂಕಿತ ಹೇಗೆ ತನಗೆ ಬಂದಿದೆ ಅಂತ ಅರ್ಥ ಆಗಬೇಕು, ಹೇಗೆ ಟೆಸ್ಟ್ಗೆ ಹೋಗಬೇಕು? ಹೌದು, ಸಾಮಾನ್ಯವಾಗಿ ಯಾರಿಗೂ ಇದು ಅದರ ಸೋಂಕಿನ ಲಕ್ಷಣ ಇಲ್ಲದೇ ಇದ್ದರೆ ಅವರು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ, ಅವರು ಟೆಸ್ಟ್ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಇಲ್ಲಿ ಏನಾಗಿದೆ ಹೇಳಿದರೆ, ಒಂದು ಮನೆಯಲ್ಲಿ ಒಬ್ಬನಿಗೆ ಬಂದರೆ ಸರ್ಕಾರದವರೇ ಅವನ ಮನೆಯವರಿಗೆಲ್ಲ ಟೆಸ್ಟ್ ಮಾಡಿಬಿಡ್ತಾರೆ. ಅವ್ರಿಗೇನು ರೋಗ ಲಕ್ಷಣ ಇರುವುದಿಲ್ಲ. ಸೊ ಹಾಗಾಗಿ ನಾವು ಕಂಡು ಹಿಡಿದು ಬಿಡ್ತೇವೆ ಎಷ್ಟು ಜನರಿಗೆ ಬಂದುಬಿಟ್ಟಿದೆ ಅಂತ. ಹಾಗೆ ಅದು ಒಂದು ಹರಡುವಿಕೆಯನ್ನು ಪ್ರಮಾಣ ಭಾಳ ಕಡಿಮೆ ಮಾಡುತ್ತೆ. ಒಂದು. ಎರಡನೇದಾಗಿ ಮಾಸ್ ಟೆಸ್ಟಿಂಗ್. ಒಂದು ಫ್ಯಾಕ್ಟ್ರಿಗೆ ಹೋಗಿ ಎಲ್ರಿಗೂ ಟೆಸ್ಟ್ ಮಾಡೋದು, ಮಾಲಿಗೆ ಹೋಗಿ ಎಲ್ರಿಗೂ ಟೆಸ್ಟ್ ಮಾಡೋದು, ಆಗ ಕೆಲವೊಂದು ಜನರನ್ನು ನಾವು ಕಂಡುಹಿಡ್ಬೋದು. ಪೊಲೀಸ್, ಯಾಕೆ ಹೇಳಿದರೆ ಯಾರಿಗೆ ಈ ಸೋಂಕು ತಗುಲೋ ಸಂಭವ ಜಾಸ್ತಿ ಇರುತ್ತೆ, ಮೆಡಿಕಲ್ ಪರ್ಸನಲ್, ವೈದ್ಯಕೀಯ ಸಿಬ್ಬಂದಿಗಳು, ಡಾಕ್ಟ್ರ್ ಆಗಲಿ, ನರ್ಸ್ ಆಗಲಿ, ಬೇರೆಯವರಾಗಲಿ, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಇವರಿಗೆಲ್ಲ ಇದು ಸೋಂಕು ಬರುವ, ಆ್ಯಂಬುಲೆನ್ಸ್ ಡ್ರೈವರ್ಸ್, ಇವರಿಗೆಲ್ಲ ಬರುವ ಚಾನ್ಸ್ ಜಾಸ್ತಿ. ಕಾರ್ಪೊರೇಷನ್ ಕೆಲಸದವರು. ಸೊ ಹಾಗಾಗಿ ಅವರಿಗೆ ಮಾಸ್ ಟೆಸ್ಟಿಂಗ್ ಮಾಡಿದರೆ ಯಾರಿಗೂ ಕಾಯಿಲೆ ಇಲ್ಲದಿದ್ರೂ ಕೂಡ ಅವರು ಪಾಸಿಟಿವ್ ಆದರೆ ಕೂಡಲೇ ಅವರನ್ನು ಐಸೋಲೇಟ್ ಮಾಡಿ ಬೇಕಾದ ಒಂದು ನಾವು ಪರಿಣಾಮಕಾರಿ ಕ್ರಮಗಳನ್ನು ತಗೊಳ್ಬೋದು. ಸೊ ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾರೆ ಹೇಳಿದರೆ, ಈಗ ಮೈಸೂರಿನಲ್ಲಿ ನೀವು ಕೇಳಿರ್ಬೋದು, ಮಾರ್ಕೆಟ್ನಲ್ಲಿ ಹೋಗಿ ಎಲ್ರಿಗೂ ಟೆಸ್ಟ್ ಮಾಡೋದು ಕಾರ್ಪೊರೇಷನ್ನವರು, ಈ ಬೀದಿ ಬದಿಯಲ್ಲಿರುವ ವ್ಯಾಪಾರಿಗಳು ಅವರಿಗೆ ಹೋಗಿ ಟೆಸ್ಟ್ ಮಾಡೋದು, ಹಾಗೆ ಮಾಡಿ ಈ ಎಸಿಂಪ್ಟಮ್ಯಾಟಿಕ್ ಇವರಿಗೆ ಯಾರಿಗೆ ಕಾಯಿಲೆದು ಲಕ್ಷಣಗಳಿಲ್ವೋ ಅವರನ್ನು ಕಂಡು ಹಿಡಿದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಖಂಡಿತ ಅದು ಒಂದು ಕಾರಣ ಇದು ಕಡಿಮೆ ಆಗಲಿಕ್ಕೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ವ್ಯತ್ಯಾಸ ಅಂದ್ರೆ ಕಾರಣ ಏನು ಸರ್? ಕೆಲವರಿಗೆ ಸಿಂಪ್ಟಮ್ಸ್ ಕಾಣಿಸೋದಕ್ಕೆ ಅಥವಾ ಎಸಿಂಪ್ಟಮ್ಯಾಟಿಕ್ ಆಗೋದಕ್ಕೆ ಕಾರಣ ಏನಾದರೂ ಇದೆಯಾ? ಹೌದು, ಇದು ದೇಹದಲ್ಲಿ ಒಂದು ಇಮ್ಯುನಿಟಿ ಅಂತ ಇರುತ್ತೆ, ರೋಗ ನಿರೋಧಕ ಒಂದು ವ್ಯವಸ್ಥೆ. ಅದು ಕೆಲವರಲ್ಲಿ ಪರಿಣಾಮಕಾರಿಯಾಗಿರುತ್ತೆ, ಕೆಲವರಲ್ಲಿ ಅಷ್ಟು ಪರಿಣಾಮಕಾರಿಯಾಗಿರುವುದಿಲ್ಲ. ಅದು ಒಂದು ಕಾರಣ. ಕೆಲವರಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳಿರುತ್ತೆ. ಈ ಸೋಂಕು ಡಯಾಬಿಟಿಸ್ ಅಂದರೆ ಮಧುಮೇಹ ರೋಗ ಇರುವವರು, ಆಸ್ತಮಾ ಕಾಯಿಲೆಯವರು, ಹೃದಯ ಕಾಯಿಲೆ ಇರುವವರು, ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಇರುವವರು, ಮೂತ್ರಪಿಂಡ ಸಂಬಂಧ ಕಾಯಿಲೆಯವರು, ಇವರಿಗೆ ಮತ್ತು ಬೇರೆ ಕ್ಯಾನ್ಸರ್ ರೋಗಿಗಳು, ಇವರಿಗೆಲ್ಲ ಭಾಳ ಬೇಗ ಸ್ಪ್ರೆಡ್ ಆಗುತ್ತೆ, ಭಾಳ ಬೇಗ ಬರುತ್ತೆ. ಮತ್ತು ಅವರಿಗೆ ರೋಗ ಕೂಡ ಬಹಳ ಜೋರಾಗಿ ಗಂಭೀರ ಸ್ಥಿತಿಯಲ್ಲೇ ಇರ್ತಾರೆ ಅವರು. ಆದರೆ ಬರೀ ಇದೊಂದು ಇಮ್ಯುನಿಟಿ ಮಾತ್ರ ಅಲ್ಲ, ಸೋಂಕಿನ ಒಂದು ಎಷ್ಟು ಜೋರಾಗಿ ಸೋಂಕು ತಗಲಿದೆ ಅದು ಮುಖ್ಯ. ನಾವೊಂದು ಯಾರೊಟ್ಟಿಗೆ ಒಂದು 5 ನಿಮಿಷ ಇದ್ದರೂ ಅವರೇನೋ ಮಾತಾಡುವಾಗ 1-2 ಹನಿಗಳು ಹೋಗಿರ್ಬೋದು. ದೇಹದೊಳಗೆ ಭಾಳ ಕಡಿಮೆ ವೈರಸ್ ಹೋಗಿದರೆ ಅವರಿಗೂ ವಿಶೇಷ ತೊಂದರೆ ಆಗೋದಿಲ್ಲ. ಇಮ್ಯುನಿಟಿ ಇದ್ದರೆ ತೊಂದರೆ ಆಗೋದಿಲ್ಲ. ಅಥವಾ ಕೆಲವರು ಈ ಸ್ವಲ್ಪ ವಿಟಮಿನ್, ಒಳ್ಳೆಯ ಆಹಾರ, ಪೌಷ್ಟಿಕಾಂಶ ಆಹಾರದೆಲ್ಲ ತಗೊಂಡವರಿಗೆ ಇಮ್ಯುನಿಟಿ ಭಾಳ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಗೇನು ವಿಶೇಷ ತೊಂದರೆ ಆಗೋದಿಲ್ಲ. ಭಾಳ ಮುಖ್ಯವಾಗಿ ಇಮ್ಯುನಿಟಿ ಅದು ಮುಖ್ಯ. ಅದರಿಂದಾಗಿ ಇಮ್ಯುನಿಟಿ ಕಡಿಮೆ ಇದ್ದರೆ ಇದು ರೋಗ ಗಂಭೀರವಾಗುವ ಸಂಭವ ಭಾಳ ಜಾಸ್ತಿ ಇರುತ್ತೆ. ಮತ್ತು ಒಂದು 20% ಜನರಿಗೆ ಇದು ಜೋರಾಗಿಯೇ ಬರುತ್ತೆ. ಯಾಕೆಂದರೆ ಅವರಿಗೆ ಹೀಗೆ ಕೋಮಾರ್ಬಿಡಿಟೀಸ್ ಅಂದರೆ ಬೇರೆ ಬೇರೆ ಕಾಯಿಲೆಗಳು ಅವರ ದೇಹದಲ್ಲಿರುತ್ತೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಭಾಳ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಕೆಲವೊಂದು ವಿಚಾರಗಳಿಂದಾಗಿ ಇದು ಸೋಂಕು ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಕಡಿಮೆ ಇರುತ್ತೆ. ಧನ್ಯವಾದ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಉಪಯುಕ್ತ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ.
ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ ಡೆಡ್ಲಿ ಕೊರೋನಾ ಪರಿಹಾರವೇನು. ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.